ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಫೈನಲಿ ಇಲ್ಲಿ ಉಲ್ಟಂ ಪಲ್ಟಾ ಆಗತ್ತಾ ಅಥವಾ ನಿಜವಾಗ್ಲೂ ಇಲ್ಲಿ ಎನ್ಕೌಂಟರ್ ಆಗೇ ಬಿಡುತ್ತಾ? ಎನ್ಕೌಂಟರ್ಗೆ ಬಲಿ ಆಗೋದು ಯಾರು? ಬಲಿಪಶು ಆಗಿಬಿಡ್ತಾರ ರಾಮಾಚಾರಿ ಅಥವಾ ಅದಕ್ಕೆ ಕೇಕೆ ಅಣ್ಣನ ಪ್ರಾಣ ಉಳಿಸ್ಕೋತಾರ ಅಥವಾ ಮಾನ್ಯತಾ ಇದರಿಂದ ಇರೋ ಸೂತ್ರಧಾರೆ? ಇದಕ್ಕೆಲ್ಲ ಕಾರಣ ಮಾನ್ಯತಾ ಅನ್ನೋ ಒಂದು ದೊಡ್ಡ ಸತ್ಯ ಸ್ಫೋಟಗೊಳ್ಳುತ್ತಾ ರಾಮಾಚಾರಿ ಮುಂದೆ. ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಜಾನಕಿ ಅವರ ಹುಟ್ಟುಹಬ್ಬದ ಸಂಭ್ರಮ. ಮನೆಯವರು ಎಲ್ಲರೂ ಕೂಡ ಸರ್ಪ್ರೈಸ್ ಕೊಟ್ಟಿದ್ದಾರೆ, ಜೊತೆಗೆ ವೆರೈಟಿ ಫುಡ್ಡನ್ನು ಕೂಡ ಮಾಡಿದ್ದಾರೆ. ಇದರಿಂದಾಗಿ ಅಮ್ಮಂಗಂತೂ ಫುಲ್ ಖುಷಿ ಆಗ್ತದೆ. ಆ ಖುಷಿಗೆ ಪಾರನೇ ಇಲ್ಲ. ತನ್ನ ಮಕ್ಕಳು ಈ ರೀತಿ ತನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋದು ಅವರಿಗೆ ತುಂಬಾ ಖುಷಿಯನ್ನು ಉಂಟು ಮಾಡಿದೆ. ಆದರೆ ಅದು ಎಲ್ಲವನ್ನ ಹಾಳು ಮಾಡೋದಕ್ಕೆ ಮಾನ್ಯತಾ ಹಾಗೆ ACP ದೇವ್ ತುದಿ ಕಾಲಲ್ಲಿ ನಿಂತಿದ್ದಾರೆ. ಅವ್ರು ಅಂದ್ಕೊಂಡಾಗೆ ಆಗತ್ತಾ? ಅವ್ರು ಕಳಿಸ್ತಿರೋ ಆಫೀಸರ್ಸ್ ಈ ಕಡೆ ರಾಮಾಚಾರಿನ ಅರೆಸ್ಟ್ ಮಾಡಿಕೊಂಡು ಹೋಗಿ ಎನ್ಕೌಂಟರ್ ಮಾಡೋಕ್ಕೆ ರೆಡಿಯಾಗಿ ಬರ್ತಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಅಲರ್ಟ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಇದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ತಾವು ಮಾಡಿರೋ ಸ್ವೀಟನ್ನು ತಿನ್ನಿಸ್ತಾರೆ. ಜೊತೆಗೆ ಇವತ್ತು ಏನೂ ಇಲ್ಲ, ಎಲ್ಲ ವೆರೈಟೀಸ್ ಅಡುಗೆ ಆಲ್ರೆಡಿ ಮಾಡಾಗಿದೆ, ನೀವು ಕುತ್ಕೊಂಡು ತಿನ್ನಬೇಕಷ್ಟೇ ಅಂತ ಹೇಳ್ತಿದ್ದಾರೆ. ಅದಕ್ಕೇ ಮೆನು ಸಿದ್ಧಪಡಿಸ್ಕೊಂಡಿದ್ದು ಅವರು, ಅಮ್ಮನ ಮಾಡಲಿ ಅಂತಲ್ಲ, ಅಮ್ಮನಿಗೋಸ್ಕರ. ನಂತರ ಈ ಕಡೆ ಎಲ್ಲರೂ ಕೂಡ ನಗುತ್ತಾ ಬಾಳು ಅಂತ ಹೇಳಿ ಒಂದು ಹುಟ್ಟುಹಬ್ಬದ ಹಾಡನ್ನು ಹಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನನ್ನ ಮಗ ಈ ರೀತಿ ಆದಮೇಲೆ ಮೊದಲನೇ ಬಾರಿ ಮನೇಲಿ ಈ ರೀತಿ ಸಂಭ್ರಮ ನೋಡ್ತಿರೋದು ಅಂತ ಹೇಳಿ ಅಜ್ಜಿ ಕಣ್ಣು ತುಂಬ್ಕೊತಿದ್ದಾರೆ. ನಂತರ ಈ ಕಡೆ ವೈಶಾಖಗಂತೂ ಇವ್ರ ಖುಷಿ ನೋಡಿ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಆ ಖುಷಿನ ಮೊದಲು ಹಾಳು ಮಾಡಿಬಿಡ್ಬೇಕು ಅಂತಿದ್ದಾರೆ. ಅವ್ರು ಅಂದ್ಕೊಂಡಾಗೆ ಆಗ್ತದೆ. ಪೊಲೀಸ್ ಜೀಪ್ ಬರುತ್ತೆ, ಪೊಲೀಸವ್ರನ್ನೆಲ್ಲ ನೋಡ್ತಾರೆ, ಮನೆಯವರು ಶಾಕ್ ಆಗಿದ್ದಾರೆ. ಅದರಲ್ಲಿ ಇನ್ಸ್ಪೆಕ್ಟರ್ ಒಳಗಡೆ ಬರ್ತಾರೆ. ನೀವ್ಯಾಕೆ ಇನ್ಸ್ಪೆಕ್ಟರ್ ಒಳಗಡೆ ಬಂದಿದ್ದು? ಏನಾಗ್ದೆ, ಯಾಕೆ ಬಂದಿದ್ದೀರಾ ಅಂತ ಕೋದಂಡವ್ರು ಕೇಳ್ತಿದ್ರೆ, ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಂದಿದ್ದೀವಿ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತಾರೆ. ಚಾರು ಹಾಗೆ ಚಾರಿ ಕೇಕೆ 3 ಜನಕ್ಕೂ ಕೂಡ ಶಾಕ್ ಆಗ್ತದೆ. ನಂತರ ಈ ಕಡೆ ಜಾನಕಿ ಅವ್ರು ಬಂದು, ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ, ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅಂದಾಗ, ಏನು ತಪ್ಪು ಮಾಡಿಲ್ಲ, ಅವನು ತುಂಬ ಕ್ರಿಮಿನಲ್ ಕೇಸಲ್ಲಿ ಸಾಬೀತಾಗಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಇನ್ವಾಲ್ವ್ ಆಗಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಪ್ಲೀಸ್, ಇವತ್ತು ನಮ್ಮ ಮನೇಲಿ ಸಂಭ್ರಮ ಸಡಗರ ಇದೆ, ದಯವಿಟ್ಟು ಕರ್ಕೊಂಡು ಹೋಗಬೇಡಿ, ನನ್ನ ಮಗನಿಗೆ ನೆನಪಿನ ಶಕ್ತಿ ಏನೂ ಕೂಡ ಇಲ್ಲ ಅಂತ ಹೇಳ್ತೀವಿ. ಕಣ್ಣೀರು ಹಾಕ್ತಿದ್ದಾರೆ ಜಾನಕಿಯವರು ಕೈ ಮುಗಿದು. ನಿಮ್ಮ ಮನೇಲಿ ಸಂಭ್ರಮ ಸಡಗರ ಇದೆ ಅಂದರೆ ಒಬ್ಬ ಕ್ರಿಮಿನಲ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಅದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಅದಾದ ನಂತರ ಈ ಕಡೆ ಸಂಭ್ರಮ ಸಡಗರ ಇದೆ, ಅದಕ್ಕೆ ನಾವೇನು ಮಾಡೋಣ? ಜೊತೆಗೆ ಅವನಿಗೆ ನೆನಪಿನ ಶಕ್ತಿ ಇಲ್ಲ ಅಂದ್ರಲ್ಲ, ಸರಿ ಆಯಿತು ಬೇಡಿ, ಇಲ್ಲಿಂದ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ, ಹಾಸ್ಪಿಟಲಲ್ಲಿ ಸರ್ಟಿಫೈ ಮಾಡ್ತಾರೆ ಅವನಿಗೆ ನೆನಪಿನ ಶಕ್ತಿ ಇದೆಯೋ ಇಲ್ವೇನೋ ಅಂತ. ಅದಾದ ನಂತರ ಕೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಅರೆಸ್ಟ್ ಟೀಮ್ ಅಂತ ಹೇಳ್ತಾರೆ. ಫೈನಲಿ ಕೃಷ್ಣನಾಗಿರ್ತಕ್ಕಂಥ ರಾಮಾಚಾರ್ಯನ ಕರ್ಕೊಂಡು ಹೋಗೇ ಬಿಟ್ರು. ಈ ಕಡೆ ಏನು ಮಾಡೋದು ಅಂತ ತೋಚ್ತಾ ಇಲ್ಲ. ಈ ಕಡೆ ಕೇಕೆ ಹತ್ರ ಬಂದಿದ್ದೆ ಚಾರು, ಏನಿದು ನಿನ್ನ ಅಂತ ಅಂದ್ಕೊಂಡು ಚಾರಿನ ಕರ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳ್ತಿದ್ದೆ. ಅಯ್ಯೋ ಅದಕ್ಕೆ ಅವರು ನನ್ನ ಅಂದ್ಕೊಂಡು ರಾಮಾಚಾರಿ ಅಣ್ಣನ ಕರ್ಕೊಂಡು ಹೋಗಲಿಲ್ಲ, ಅವರು ಅಣ್ಣನ್ನೇ ಕೃಷ್ಣನಾಗಿದ್ದಾನೆ ಅಂತ ಅಂದ್ಕೊಂಡೇ ಕರ್ಕೊಂಡು ಹೋಗಿದ್ದು ಅಂತ. ಹೌದಾ? ಹಾಗಿದ್ರೆ ಇಲ್ಲಿ ನಡೀತಿರೋದೆಲ್ಲ ಅವ್ರಿಗೆ ಗೊತ್ತಾಗಿದೆ ಅಂತ ಆಯಿತು. ಜೊತೆಗೆ ಇದನ್ನೆಲ್ಲ ನೋಡ್ತಿದ್ರೆ ಮೊದಲೇ ಅವನ ಮೇಲೆ ಎಷ್ಟು ಅಟ್ಯಾಕ್ ಮಾಡಿಸಿದ್ರು, ಜೈಲಲ್ಲಿ, ಹಾಸ್ಪಿಟಲಲ್ಲಿ, ಆಶ್ರಮದಲ್ಲೂ ಕೂಡ ಬಿಡಲಿಲ್ಲ. ಹೀಗೆ ಬಿಡ್ತಾರೆ ಅವರು? ನಿನ್ನ ಕರ್ಕೊಂಡು ಹೋಗಿದ್ರೆ ಏನೋ ವಾದ ಮಾಡಿ ಬೇಲ್ ತೊಗೊಂಡು ಕರ್ಕೊಂಡು ಬರ್ಬೋದಿತ್ತು, ಆದರೆ ಈಗ ಏನಾದರೂ ಮಾಡಿಬಿಟ್ರೆ ಅಂತ ಹೇಳ್ತಿದ್ರೆ. ಅದಕ್ಕೆ ನಾನು ಇದೇನಲ್ವಾ, ನಾನು ಇರೋ ತನಕ ಯಾರಿಗೇನೂ ಆಗಲ್ಲ, ಅಣ್ಣಂಗೆ ಏನು ಮಾಡೋಕ್ಕೋ ನಾನು ಕೂಡ ಬಿಡೋದಿಲ್ಲ, ನಾನಿದ್ದೀನಿ, ಅಣ್ಣ ತುಂಬ ಒಳ್ಳೆಯವನು, ಅವನಿಗೆ ಏನೂ ಕೂಡ ಆಗಲ್ಲ, ಅವನು ಸತ್ಯ ಬದುಕು ಬಂದಿದ್ದಾನಲ್ವ, ಅದೇ ಅದಕ್ಕೆ ಸಾಕ್ಷಿ. ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗುತ್ತೆ, ಅದಕ್ಕೆ ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತಾರೆ. ಆ ಕಡೆ ACP ದೇವ ಹಾಗೆ ಮಾನ್ಯತಾಗೆ ವಿಷಯ ಬಂದು ಮುಟ್ಟುತ್ತೆ. ಆಪ್ರೇಷನ್ ಸಕ್ಸಸ್ ಅಂತ. ಆಪ್ರೇಷನ್ ಸಕ್ಸಸ್ ಆಗಿದೆ ಮಾನ್ಯತಾ ಅಂತ ಖುಷಿ ಪಡ್ತಿದ್ರೆ, ಈಗಂತೂ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮೊದಲಾಗಿದ್ರೆ ಎಲ್ಲಿ ಅಂತ ಹುಡುಕ್ಬೇಕಿತ್ತು, ಈಗ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲಿದ್ದಾನೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು, ಹಿಡಿದಾಕಿದ್ದೇವೆ.
ಅಂತ ಹೇಳ್ತಿದ್ರೆ ನಾನು ಹೋಗಿ ಅವನ್ನ ನೋಡಲೇಬೇಕು ಅಂತ ಮಾನ್ಯತಾ ಕೂಡ ಹೋಗ್ತಿದ್ದಾರೆ. ಈ ಕಡೆ ನಾವು ಹೇಳೋ ತನಕ ಏನು ಮಾಡಬೇಡಿ ಅಂತ ಕೂಡ ಎ ಸಿ ಪಿ ತಿಳಿಸಿದ್ದಾರೆ. ನಂತರ ನೀನು ಹೇಳ್ತಿದ್ದೆ ಅಲ್ವಾ, ನಿನ್ನ ಪ್ರಾಣನಾದರೂ ಕೊಟ್ಟು ನಿಮ್ಮ ಅಣ್ಣನ ಕಾಪಾಡ್ತೀನಿ ಅಂತ. ಇದೇನಾ ನೀನು ಕಾಪಾಡೋದು ನಿಮ್ಮ ಅಣ್ಣನ ಅಂದಾಗ, ಅಯ್ಯೋ ಅದಕ್ಕೆ ನಾನು ಪ್ರಾಣ ಕೊಟ್ಟಾದರೂ ಸರಿ ಅಣ್ಣನ ಜೀವ ಉಳಿಸ್ತೀನಿ, ನೀವೇನು ಕೂಡ ಯೋಚನೆ ಮಾಡಬೇಡಿ, ಅಣ್ಣ ಮುಖ್ಯ, ನನಗೇನಾದರೂ ಪರವಾಗಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ, ನೀವು ಧೈರ್ಯವಾಗಿರಿ, ನಾನು ಹೋಗಿ ಅಣ್ಣನ ಕರ್ಕೊಂಡು ಬರ್ತೀನಿ ಅಂತ ಹೊರಡ್ತಾರೆ. ಆ ಕಡೆ ರಾಮಾಚಾರಿನ ಜೀಪಲ್ಲಿ ಕರ್ಕೊಂಡು ಹೋಗ್ತಿರೋ ಪೊಲೀಸರು ರಾಮಾಚಾರಿಗೆ ಭಿಕ್ಷೆ ಕೊಡ್ತಿದ್ದಾರೆ. ನೋಡು ಕೃಷ್ಣ, ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ. ಇವಾಗ ನಿನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀವಿ ಗೊತ್ತಾ, ಎನ್ಕೌಂಟರ್ ಮಾಡಲಿಕ್ಕೆ ಅಂತ ಹೇಳೇ ಬಿಡ್ತಾರೆ. ಮಾತನ್ನು ಕೇಳಿ ಬಿಗ್ ಶಾಕ್ ಆಗ್ತದೆ ರಾಮಾಚಾರಿಗೆ. ಓ ಮೈ ಗಾಡ್ ಅಂತ. ಹಾಗಿದ್ರೆ ಏನಪ್ಪ ಆಗತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ನಂತರ ಇಲ್ಲಿ ಜಾನಕಿ ಅವರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಸಂಭ್ರಮದ ಮನೆಯಲ್ಲಿ ಈಗ ಕಣ್ಣೀರಿನ ದಾರ ಇದೆ. ಇದನ್ನೆಲ್ಲ ನೋಡಿ ವೈಶ್ವಾಕಗೆ ಫುಲ್ ಖುಷಿ ಆಗ್ತದೆ. ಆದರೆ ಇಲ್ಲಿ ದೇವನ ಮುಂದೆ ನಿಂತು ಈ ರೀತಿ ಖುಷಿ ಕೊಟ್ಟು ಕಿತ್ಕೋತಿದ್ಯಲ್ಲ ದೇವ್ರ, ಯಾಕೆ ನಮಗೆ ಕಣ್ಣೀರೇ ಕೊಡ್ತಿದ್ಯಾ, ಏನು ಮಾಡಿದ್ದೀವಿ ನಾವು ಅಂತ ಇಷ್ಟು ಕಷ್ಟ ಕೊಡ್ತಿದ್ಯಾ ಅಂತ ಜಾನಕಿ ಅವರು ಹೇಳ್ತಿದ್ದಾರೆ. ಬಟ್ ಇದು ಯಾವುದನ್ನು ಕೂಡ ಸಹಿಸೋಕ್ಕಾಗದಿರೋ ಏಕೆ ತನ್ನ ಅಣ್ಣನ ಕಾಪಾಡೋಕೆ ಹೊರಟಿದ್ದಾಯಿತು. ಆ ಕಡೆ ಮಾನ್ಯತಾ ಚಾರಿ ಮುಂದೆ ಬಂದಿದ್ದಾಯಿತು. ದೊಡ್ಡ ಸತ್ಯ ರಿವೀಲ್ ಆಗೋ ಸಮಯ ಬಂದೇ ಬಿಡ್ತು. ಹಾಗಿದ್ರೆ ಮುಂದೆ ಏನಾಗುತ್ತೆ, ಚಾರಿನ ಕೇಕೆ ಬಂದು ಕಾಪಾಡ್ತಾನ ಅಥವಾ ಇಲ್ಲಿ ಎನ್ಕೌಂಟರ್ ನಡೆದೇ ಬಿಡುತ್ತಾ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.